ನೋವಾಗಿದ್ ನನ್ಗಲ್ವಾ, ನೀವ್ಯಾಕೆ ಫೀಲ್ ಮಾಡ್ತಿದ್ದೀರಾ? ಏನ್ ಭೈರವಿ ಅವರೇ, ನಿಮಗ್ ನೋವಾದ್ರೆ ನಂಗೂ ನೋವಾಗಲ್ವಾ? ಏನಂದ್ರಿ? ನನಗ್ ನೋವಾದ್ರೆ ನಿಮ್ಗೂ ನೋವಾಗತ್ತಾ? ದಟ್ಸ್ ರೆಡಿಕ್ಯುಲಸ್. ಇಟ್ಸ್ ನಾಟ್ ರಿಡಿಕ್ಯುಲಸ್, ಇಟ್ಸ್ ಟ್ರೂ. ನಾನು ತುಂಬ ಇಷ್ಟಪಡೋರ್ಗೆ ನೋವಾದರೆ ನನಗೂ ನೋವಾಗತ್ತೆ. ಯಾಕೆ? ನನಗೆ ನೋವಾದರೆ ನಿಮಗೂ ನೋವಾಗಲ್ವಾ? ನೋ ಚಾನ್ಸ್. ದೇರ್ ಈಸ್ ಅ ಚಾನ್ಸ್. ನಿಮಗೆ ಖಂಡಿತ ನೋವಾಗತ್ತೆ. ಬೇಕಿದ್ರೆ ನೋಡ್ತೀರಾ? ವಿರಾಟ್ ಅವ್ರೆ, ಏನ್ ಮಾಡ್ತಿದ್ದೀರಾ? ನಿಮಗ್ ತಲೆ ಸರಿ ಇಲ್ವಾ? ಒಳ್ಳೆ ದಡ್ಡನ್ ತರ ಬಿಹೇವ್ ಮಾಡ್ತಿರಲ್ಲ, ಹಾಗೆ ಕೈ ಕಟ್ ಮಾಡ್ಕೊಂಡ್ರೆ ನೋವಾಗಲ್ವಾ? ಯಾರ್ಗೆ? ನನಗ? ನಿಮ್ಗ? ಸೊ ನಿಮ್ಮ ಮನ್ಸಲ್ಲೂ ನನ್ನ ಮೇಲೆ ಪ್ರೀತಿ ಇದೆ ಅಂತಾಯ್ತು. ಆ ಪ್ರೀತಿ ಇರೋದ್ರಿಂದ ತಾನೆ ನಾನು ಕೈ ಚುಚ್ಕೊಳಕ್ ಹೋದಾಗ ನೀವು ನನ್ನ ತಡೆದಿದ್ದು. ಏನೇನೋ ಮಾತಾಡ್ಬಿಡಿ. ನಿಮ್ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ನಾನು ತಡೀತಾ ಇದ್ದೆ. ಇರ್ಬೋದು, ಅದು ನಿಮ್ಮ ದೊಡ್ಡ ಗುಣ. ಆದರೆ ನಾನು ಮಾತ್ರ ನಿಮ್ಮನ್ನ ಹುಚ್ಚಂತರ ಪ್ರೀತಿ ಮಾಡ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ನೋವಾದರೂ ತಡ್ಕೊಳ್ಳೋ ಶಕ್ತಿ ಇಲ್ಲ ನನಗೆ. ನೀವಿಲ್ಲ ಅಂದರೆ ನನ್ನ ಲೈಫ್ ಝೀರೋ. ದಯವಿಟ್ಟು ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ಅನ್ನೋ ತಂಗಾಳಿಗೋಸ್ಕರ ಕಾಯ್ತಾ ಇದ್ದೀನಿ. ದಯವಿಟ್ಟು ನನ್ನ ವೆಯ್ಟ್ ಮಾಡಿಸ್ಬೇಡಿ, ನೋವಾಗುತ್ತೆ. ಇವ್ರು ಯಾಕೆ ನನ್ನ ಇಷ್ಟೊಂದು ಪ್ರೀತಿಸ್ತಾರೆ? ನಾನು ಇವ್ರನ್ನ ಬಿಟ್ಟು ಹೋಗ್ಬೇಕು ಅನ್ನೋ ತೀರ್ಮಾನದಲ್ಲಿದ್ದೀನಿ. ಆದರೆ ಇವರು ಬಿಟ್ಟಿರಕ್ಕಾಗದೆ ಇರೋಷ್ಟು ಪ್ರೀತಿ ಮಾಡ್ತಿದ್ದಾರೆ. ಒಂದ್ ವೇಳೆ ನಾನು ಇವರಿಂದ ದೂರ ಆಗ್ಬಿಟ್ರೆ ಇವ್ರೇನಾಗ್ಬಿಡ್ತಾರೋ ಅಂತ ಭಯ ಆಗ್ತಿದ್ಯಲ್ಲ. ಏನು ಮೇಡಮ್ ಅವರು ತುಂಬಾ ಖುಷಿಲಿದ್ದೀರಾ? ನನ್ ಖುಷಿ ಕಾರಣ ಏನು ಅಂತ ಗೊತ್ತಾಗ್ಬೇಕಾ? ಬಾಯ್. ಕೈ ಕೊಡು. ಭವಾನಿ, ಮಗು ಓದಿತಾ ಇದೆ. ವಾವ್, ತುಂಬಾ ಖುಷಿ ಆಗ್ತಾ ಇದೆ. ಬರೀ ಹೀಗ್ ಮುಟ್ಟಿದ್ದಕ್ಕೆ ನಿನಗ್ ಖುಷಿ ಆಗ್ತಿದೆ ಅಂದ್ರೆ ನನಗೆ ಹೊಟ್ಟೆ ಒಳಗಡೆ ಫೀಲ್ ಆಗ್ತಿದೆ. ನನಗೆ ಎಷ್ಟು ಖುಷಿ ಆಗಿರ್ಬೇಡ. ಅವ್ರ ತಾತನ್ ಕೈ ತುತ್ತು ತಿಂದು ಮಗು ತುಂಬಾ ಖುಷಿಯಾಗಿದೆ. ಮಗುಗ್ ಮಾತ್ರ ಖುಷಿ ಆಗಿದ್ಯಾ? ನಿನ್ಗಾಗಿಲ್ವಾ? ನಿನಗ್ ಖುಷಿ ಆಗಿಲ್ವಾ ಅಂತ ಕೇಳ್ತಿದ್ಯಲ್ಲ ಅಥರ್ವ. ನನ್ ಖುಷಿಗಂತೂ ಮಿತಿನೇ ಇಲ್ಲ. ಪ್ರಪಂಚದಲ್ಲಿ ನಾವು ಹ್ಯಾಪಿ ಆಗಿದ್ದೀವಿ. ನಿನ್ ಜೀವನ ಪರಿಪೂರ್ಣ ಅನಿಸ್ತಾ ಇದೆ ಅಲ್ವಾ? ಇಲ್ಲ ಅಥರ್ವ, ನನ್ನ ಜೀವನ ಇನ್ನೂ ಪರಿಪೂರ್ಣ ಅಂತ ಅನ್ನಿಸ್ತಿಲ್ಲ. ನನ್ನ ತಾಯಿ ಆಗ್ತಿರೋ ಸಮಯದಲ್ಲಿ ನನ್ನ ತಾಯಿ ಜೊತೆಗಿಲ್ಲ ಅಂದಮೇಲೆ ಪರಿಪೂರ್ಣ ಅಂತ ಹೇಗನ್ಸುತ್ತೆ ಹೇಳು? ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನಿಮ್ಮಮ್ಮ ಬೇರೆ ಎಲ್ಲೂ ಹೋಗಿಲ್ಲ. ನಿನ್ ಹೊಟ್ಟೆಲ್ ಬೆಳೀತಾ ಇರೋ ಮಗು ರೂಪದಲ್ಲಿ ನಿನ್ ಜೊತೆನೇ ಇದ್ದಾರೆ.
ಭವಾನಿ, ಏನಾಯ್ತು? ಯಾಕೆ ಅಳ್ತಿದ್ಯಾ? ಅಂದ್ರೆ ನಮ್ಮಮ್ಮ ಸತ್ತೋಗಿದ್ದಾರೆ. ಈ ಮಗುವಿನ ರೂಪದಲ್ಲಿ ಮತ್ತೆ ಹುಟ್ಟು ಬರ್ತಿದ್ದಾರೆ ಅಂತ ಹೇಳ್ತಿದ್ಯಾ? ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಭವಾನಿ. ಈ ಮಗು ಥರನೇ ನಿಮ್ಮಮ್ಮನೂ ಇಲ್ಲೇ ಎಲ್ಲೋ ಹತ್ರದಲ್ಲೇ ಇದ್ದಾರೆ, ಸುರಕ್ಷಿತವಾಗಿದ್ದಾರೆ ಅಂತ ಹೇಳೋಕ್ ಬಂದೆ. ನಿಜವಾಗ್ಲೂ? ಪ್ರಾಮಿಸ್, ಅವ್ರಿಗೆ ಏನೂ ಆಗಿರಲ್ಲ. ನಿನಗೆ ಹೆರಿಗೆ ಆಗೋದ್ರೊಳಗೆ ನಿಮ್ಮಮ್ಮ ನಿನಗೆ ಸಿಗ್ತಾರೆ. ಆ ಸಮಯದಲ್ಲಿ ನಿಮ್ಮಮ್ಮ ಅಂದ್ರೆ ನನ್ನ ಅತ್ತೆ ನಿನ್ ಜೊತೆಗೇ ಇರ್ತಾರೆ. ನೀನೇನು ಯೋಚನೆ ಮಾಡಬೇಡ. ನಿನ್ ಮಾತು ನಿಜ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಥರ್ವ. ನಿಜ ಆಗೇ ಆಗತ್ತೆ. ನೀನು, ಸಿಂಧು, ಮಾವ ಎಲ್ರೂ ಸಾವನ್ನಿಗಿದ್ದು ಮತ್ತೆ ಒಂದಾಗಿದ್ದೀರಾ ಅಂದಮೇಲೆ ಅತ್ತೆನೂ ಎಲ್ಲೋ ಬದುಕಿರ್ತಾರೆ, ಅವ್ರು ಸಿಗ್ತಾರೆ. ಕುಡುಕರ ಕಷ್ಟಗಳು 111, ಅದರ ಜೊತೆ ಬ್ಯಾರೆದಿನ್ನೊಂದು. ಲಕ್ಕಿ ಲಕ್ಕಿ ನಿಂತ್ಕೊಳ್ಳೋ. ಮಮ್ಮಿ, ಏನು ಇದು ನಿನ್ನ ಅವಸ್ಥೆ? ಕುಡ್ಕೊಂಡ್ ಬಂದಿದ್ಯಾ? ಏಯ್, ನಿನಗೇನ್ ತಲೆಗಿರಿ ಕೆಟ್ಟಿದ್ಯೇನೋ? ನಂಗ್ ತಲೆ ಕೆಟ್ಟಿಲ್ಲ ಮಮ್ಮಿ, ಎಲ್ರಿಗೂ ತಲೆ ಕೆಟ್ಟಿದೆ. ಅದಕ್ಕೆ ನಾನ್ ಹೇಳೋದ್ನ ಯಾರು ನಂಬ್ತಿಲ್ಲ. ಅವತ್ತು ಮದ್ವೆ ಮನೇಲಿ ಭೈರವಿ ಬಗ್ಗೆ ಹೇಳಕ್ ಹೋದೆ, ಅವರು ನಂಬಿಲ್ಲ. ಇವತ್ತು ಇಶಾನಿ ಹತ್ರ ಭೈರವಿ ಬಗ್ಗೆ ಹೇಳಕ್ ಹೋದೆ, ಅವಳು ನಂಬ್ತಿಲ್ಲ. ವಿರಾಟ್ಗೂ ಭೈರವಿ ಬಗ್ಗೆ ಹೇಳಕ್ ಹೋದೆ, ಅವನು ನಂಬಿಲ್ಲ. ಈ ಪ್ರಪಂಚನೇ ಹಿಂಗೆ ಮಾಮ್, ನನ್ ಮೇಲಿರೋ ನಂಬಿಕೆನ ಕಳ್ಕೊಂಡಿದೆ ಅನ್ಸುತ್ತೆ. ಅದೇ ಬೇಜಾರ್ಗೆ ಚೂರು ಬಿಟ್ಕೊ ಬಂದೆ ಮಾಮ್. ಅಯ್ಯೋ ಮನೆ ಹಾಳ್ ನನ್ನ ಮಗನೇ, ಹೇಗಾದ್ರೂ ಮಾಡಿ ನಮ್ಮ ಅಣ್ಣ ನಂಬಿಕೆ ಗಳಿಸ್ಕೊಳ್ಳೋ ಅಂತ ನಾನ್ ಹೇಳಿದ್ರೆ ಇನ್ನೂ ಹಾಳ್ ಮಾಡ್ಕೊಳ್ಳೋ ಕೆಲ್ಸ ಮಾಡ್ತಾ ಇದೀಯಾ? ಲೇ, ನಿನ್ನೇನಾದ್ರೂ ನಮ್ಮ ಅಣ್ಣ ಈ ಅವಸ್ಥೆ ನೋಡಿದ್ರೆ ಅಷ್ಟೇ, ಮುಗೀತು ನಮ್ ಕತೆ. ಏ ಲಕ್ಕಿ, ನೀನ್ ಕೈ ಮುಗಿದು ಕೇಳ್ಕೊತೀನಿ ಕಣು, ಇನ್ಮೇಲಾದ್ರೂ ಬದ್ಲಾಗೋ. ಲೇ, ನೀನ್ ಬದ್ಲಾಗ್ಲಿಲ್ಲ ಅಂದ್ರೆ ಈ ಆಸ್ತಿನೆಲ್ಲ ಅನ್ಭವಿಸೋ ಅಂತ ಯೋಗ ನಮ್ ಪಾಲಿಗೆ ಇಲ್ದಂಗಾಗುತ್ತೆ ಕಣು. ನೋಡು, ನೀನ್ ಬದ್ಲಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೊನೆ ಪಕ್ಷ ಬದ್ಲಾಗಿರೋಂತರ ಡ್ರಾಮಾ ಆದ್ರೂ ಮಾಡೋ. ನೋಡು, ನಮ್ಮಣ್ಣ ತಾನಾಗಿ ನಿನ್ ಹತ್ರ ಬಂದು ನೀನ್ ಬದ್ಲಾಗಿದೀಯಾ, ನಿನ್ ಮೇಲೆ ನಂಗೆ ನಂಬಿಕೆ ಬಂತು, ಇಡೀ ಆಸ್ತಿ ಎಲ್ಲ ನಿಂದೆ, ನನ್ ಮಗಳು ಜಾನವಿನ ನಿನ್ಗೇ ಕೊಟ್ಟು ಮದ್ವೆ ಮಾಡ್ತೀನಿ ಲಕ್ಕಿ ಅಂತ ಹೇಳೋವರ್ಗಾದ್ರೂ ಡ್ರಾಮಾ ಮಾಡೋ. ಅಯ್ಯೋ ಮದರ್ ಇಂಡಿಯಾ, ಇನ್ಮೇಲೆ ನೀನ್ ಹೇಳ್ದಂಗೆನೇ ಕೇಳ್ತೀನಿ ಮಾಮ್. ನಿಮ್ಮ ಅಣ್ಣನ ನಂಬಿಕೆ ಉಳಿಸ್ಕತೀನಿ.